Hello leaders, welcome back to your favorite channel. ನಾನು ನಿಮ್ಮ ಪ್ರೀತಿಯ alliswellnagaraj. ನೀವು ನೋಡ್ತಾ ಇದ್ದೀರಾ ನೆಟ್ವರ್ಕ್ ಮಾರ್ಕೆಟಿಂಗ್ ಸ್ಕೂಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನೇನ್ ಮಾತಾಡಕ್ ಹೋಗ್ತಾ ಇದ್ದೀನಿ ಅಂದ್ರೆ ಕಮಿಂಗ್ 2020 ಅಂದ್ರೆ ಹೊಸ ವರ್ಷ ಏನಿದೆ, ಈ ವರ್ಷ ನಿಮ್ಮ ಲೈಫ್ ಅಲ್ಲೇ ಒನ್ ಆಫ್ ದ ಬೆಸ್ಟ್ ಇಯರ್ ಆಗೋದಕ್ಕೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಈ 2020 ಏನಿದೆ ಇದನ್ನ ನಾವು ಒಂದು ಪ್ಲಾನ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಹತ್ರ ಸ್ಟ್ರಾಟಜಿ ಇರಬೇಕು, ಈ ಇಯರ್ನ ನಾವ್ ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ಬೇಕಾಗಿರುವಂತ ಒಂದು 5 ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳ್ಕೊಡೋದಿದ್ದೀನಿ ಈ ವಿಡಿಯೋದಲ್ಲಿ. 5 ಪಾಯಿಂಟ್ ಅನ್ನ ನೀವು ಈ ಪ್ರೆಸೆಂಟ್ಗೆ ರೆಡಿ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿವರೆಗೂ ನೀವು ನೋಡಿರುವಂತ ಎಲ್ಲಾ ಇಯರ್ ಅಲ್ಲೂ ಬೆಸ್ಟ್ ಇಯರ್ ಇದಾಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಇದ್ವಿ ಉಳ್ಕೊಂಡ್ವಿ ಅಂದ್ರೆ ಖಂಡಿತವಾಗ್ಲೂ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಗ್ರೋತ್ ಅನ್ನ ನಾವು ಈ ವಿಷಯದಲ್ಲಿ ಬೆಸ್ಟ್ ಇಯರ್ ಆಗಿ ಈ ವರ್ಷನ ನಾವು ನೋಡೋದು 100% ಗ್ಯಾರಂಟಿಡ್. ಸೊ ಪಾಯಿಂಟ್ ನಂಬರ್ 1, ಸ್ಟಾರ್ಟ್ ಅರ್ಲಿ. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಹೊಸ ವರ್ಷ ಪ್ರತಿ ವರ್ಷ ಬಂದಾಗ ಈ ಜಾನ್ವರಿಯಿಂದ ಇದು ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಏನೇನೋ ನಮ್ಮ ಒಂದು ಕ್ಯಾಲ್ಕುಲೇಷನ್ ಗಳನ್ನ ಮಾಡ್ಕೊಂತ ಇರ್ತೀವಿ. ಬಟ್ ಏನು ಅಂದ್ರೆ ನಾವು ಮೊಮೆಂಟಮ್ ಅಲ್ಲಿರಲ್ಲ. ಸೊ ಪ್ರಾಬ್ಲಮ್ ಏನಾಗುತ್ತೆ, ಜಾನ್ವರಿಯಲ್ಲಿ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಜಾನ್ವರಿ ಅನ್ನೋದು 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾವು 17ನೇ ತಾರೀಕು, 20ನೇ ತಾರೀಕು, 30ನೇ ತಾರೀಕು ಆದ್ರೂ ಕೂಡ ಕೆಲವೊಂದು ಸ್ಟ್ರಾಟಜಿಗಳನ್ನ ಮಾಡ್ಕೊಟ್ರಲ್ಲ, ಅಜೆಂಡಾ ಇರಲ್ಲ. ನಾವ್ ಹೆಂಗ್ ಬಿಗಿನಿಂಗ್ ಮಾಡ್ಬೇಕು, ಹೆಂಗ್ ಮೊದಲನೇ ಹೆಜ್ಜೆ ಎತ್ತಿಡ್ಬೇಕು ಅನ್ನೋ ಕ್ಲಾರಿಟಿ ನಮ್ಮಲ್ಲಿರಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ ಅರ್ಲಿ. ಅಂದ್ರೆ ನೀವು ಯಾವತ್ತು ಈ ವಿಡಿಯೋ ನೋಡ್ತಾ ಇದ್ದೀರಾ ಆ ಮೂಮೆಂಟಮ್ ಅಲ್ಲೇ ನೀವೇನ್ ಮಾಡ್ಬೇಕು, ಈ ಪ್ಲಾನ್ ಅನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು 15ನೇ ತಾರೀಕು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 15ನೇ ತಾರೀಕು ಅಂದ್ರೆ ಡಿಸೆಂಬರ್ 15ನೇ ತಾರೀಕು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಡಿಸೆಂಬರ್ 15ನೇ ತಾರೀಕು ನೀವು ನೋಡಿದೀರಾ ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಸೇಮ್ ಡೇ ಜಾನ್ವರಿ 1ನೇ ತಾರೀಕಿಂದ ನೀವೇನೇನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಬೇಕು. ಅಂದ್ರೆ ಮೊಮೆಂಟಮ್ ಅಲ್ಲಿ ಇರಬೇಕು. ಅವತ್ತು 1ನೇ ತಾರೀಕಿಂದಾನೇ ಆ ಕೆಲಸಗಳು ಶುರು ಆಗ್ಬಿಡ್ಬೇಕು ಅನ್ನೋದನ್ನ ನಾನು ನಿಮಗೆ ಮೊದಲನೇದಾಗಿ ಹೇಳ್ತಾ ಇದ್ದೇನೆ. ಸೊ ಅದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. 2ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಫರ್ಗೆಟ್ ದ ಪಾಸ್ಟ್. ಈ 2019ರಲ್ಲಿ ಏನ್ ಮಾಡಿದ್ವಿ ಅನ್ನೋ ಕ್ಯಾಲ್ಕುಲೇಷನ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರ್ತಾರೆ ಮೋಸ್ಟ್ ಆಫ್ ದ ಪೀಪಲ್. ನೋಡಿ, ಅದರಿಂದ ಏನೂ ಆಗೋದೇ ಇಲ್ಲ. ನಾವು ಆಲ್ರೆಡಿ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿ ಮುಗ್ದೋಗೈತೆ. ಕ್ಯಾಲ್ಕುಲೇಷನ್ ಅನ್ನ ನೀವು ಮಾಡ್ಕೊಂಡ್ ಕೂರೋದ್ರಿಂದ ಏನೂ ಡಿಫರೆನ್ಸ್ ಆಗಲ್ಲ. ಬಟ್ ಕೆಲವೊಂದನ್ನ ಅನಲೈಸ್ ಮಾಡಿ ಅದನ್ನ ಇಂಪ್ರೂವೈಸೇಷನ್ ಮಾಡೋದಕ್ಕೆ ನೀವು ಟೈಮ್ ತಗೋಬಹುದು. ಬಟ್ ಅದನ್ನ ಯೋಚನೆ ಮಾಡ್ಕೊಂಡು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತ್ರಿ ಅಂದ್ರೆ ಏನು ಯೂಸ್ ಇಲ್ಲ. ಸೊ ಹಳೇದನ್ನೆಲ್ಲ ಮರೆತು ಹೊಸ ಸ್ಟಾರ್ಟ್ಅಪ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. 3ನೇದು ವಿಜುವಲೈಸೇಷನ್ ಅಂಡ್ ಅಫರ್ಮೈಸೇಷನ್. ಸೊ ಇದೇನಪ್ಪಾ ಅಂದ್ರೆ ನಮ್ಮ ಮೈಂಡ್ ಅನ್ನೋದು ಏನಿರುತ್ತಲ್ವಾ, ಅದು ಸೈಕಲಾಜಿಕಲಿ ನಾವು ಯೋಚನೆ ಮಾಡಿ ಅದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಇದು ಪಾಸಿಬಲ್ ಇದೆಯಾ, ಇದಾಗುತ್ತಾ, ಇದು ನನ್ನಿಂದ ಆಗುತ್ತಾ, ಈ ತರದ್ದೆಲ್ಲ ಕೆಲವೊಂದು ಡೌಟ್ ಗಳನ್ನ ಕೊಡ್ತಾ ಇರ್ತೀವಿ ಅದಕ್ಕೆ. ಸೊ ಅವಾಗ ಏನ್ ಮಾಡುತ್ತೆ, ನಮ್ಮ ಮೈಂಡ್ ನಮಗೆ ನೆಗೆಟಿವ್ ಥಾಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಅದನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ನಾವೇನ್ ಮಾಡ್ಬೋದು ಅಂದ್ರೆ ವಿಜುವಲೈಸ್ ಮಾಡ್ಬೇಕಾಗುತ್ತೆ. ವಿಜುವಲೈಸ್ ಅಂದ್ರೆ ನಾವು ಯೋಚನೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಒಂದು 1 ಲಕ್ಷದ್ದು ನೀವು ಒಂದು ಚೆಕ್ ತಗೋಬೇಕು ಅನ್ಕೋತಾ ಇದ್ದೀರಾ ಅಂದ್ರೆ ನೀವು ಅದನ್ನ ವಿಜುವಲೈಸ್ ಆಗಿ ಯೋಚನೆ ಮಾಡಿ ನೋಡ್ಬೇಕು. ಒಂದು ಸ್ಟೇಜ್ ಮೇಲೆ ನೀವು ನಿಂತಿದ್ದೀರಾ, ಒಂದಿಬ್ರು ನಿಮ್ಮ ಅಪ್ಲೈನರ್ಸ್ ಯಾರಿರ್ತಾರೆ ಅವರು ಒಂದು ಚೆಕ್ ದೊಡ್ಡ ಬೋರ್ಡ್ ಅನ್ನ ತಗೊಂಬರ್ತಿದ್ದಾರೆ. ಸೊ ಎಲ್ಲರೂ ಎದ್ದು ನಿಂತ್ಕೊಂಡು ಚೇರ್ ಮಾಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ನೀವು. ಸೊ ನಿಮ್ಮ ಅಮೌಂಟ್ ಏನಿರುತ್ತೆ ಅದು ಚೆಕ್ ಮುಖಾಂತರ ಬರುತ್ತೆ. ಯಾರು ಗೆಸ್ಟ್ ಬಂದಿರ್ತಾರೆ ಅವರು ಸ್ಟೇಜ್ ಮೇಲೆ ಬಂದು ನಿಮಗೆ ಆ ಒಂದು ಚೆಕ್ ಅನ್ನ ಗಿಫ್ಟ್ ಮಾಡೋ ತರ, ಅಂದ್ರೆ ನಿಮ್ಮ ಕೈಯಲ್ಲಿ ಕೊಟ್ಟು ಫೋಟೋ ಶೂಟ್ ಮಾಡೋ ರೀತಿಯಲ್ಲಿ ನೀವು ಒಂದು ಕಲ್ಪನೆಯನ್ನ ಯೋಚನೆ ಮಾಡಿ ನೋಡಬೇಕು. ಸೊ ವಿಜುವಲೈಸೇಷನ್ ಉದಾಹರಣೆಗೆ ಹೇಳ್ತೀನಿ. ಸುಮ್ಮನೆ ನೀವು ಒಂದೇ ಒಂದು ಸೆಕೆಂಡ್ ಕಣ್ಣು ಮುಚ್ಚಿಬಿಟ್ಟು, ನಾನು ಆಪಲ್ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಕಣ್ಣು ಮುಚ್ಚಿ ಯೋಚನೆ ಮಾಡಿ. ಆಪಲ್ ಏನ್ ಬರುತ್ತೆ ನಿಮ್ ಕಣ್ಣಿಗೆ? APP ಎಲ್ಲಿ ಆಪಲ್ ಅಂತ ಬರ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಮುಂದೆ ಏನ್ ಬರುತ್ತೆ?
ಒಂದು ಇಮೇಜ್ ಬರುತ್ತೆ. ಕರೆಕ್ಟ್ ಅಲ್ವಾ? ಒಂದು ಇಮೇಜ್ ಬರುತ್ತೆ. ಆಪ್ ಅಲ್ಲಿ ಯಾವ ರೀತಿಯಲ್ಲಿತ್ತೋ ಆ ಇಮೇಜ್ ನಮಗೆ ಬರುತ್ತೆ. ಸೊ ದಟ್ ಈಸ್ ಮೈಂಡ್ ಪವರ್. ಸೊ ಆ ಮೈಂಡ್ಗೆ ನಾವು ಪಾಸಿಟಿವ್ ಥಾಟ್ಸ್ ಅನ್ನ ಕೊಡಬೇಕು ಅಂದ್ರೆ ಅದನ್ನ ನಾವು ಯೋಚನೆ ಮಾಡಿ ನೋಡ್ಬೇಕು, ಅದನ್ನ ನಾವು ವಿಜುವಲೈಸ್ ಆಗಿ ನೋಡ್ಬೇಕು. ಸೊ ನೀವೇನ್ ಮಾಡ್ಕೊಂಡಿದ್ದೀರಾ ಅದನ್ನ ವಿಜುವಲೈಸ್ಡ್ ಆಗಿ ಯೋಚನೆ ಮಾಡಿ. ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ವಿಜುವಲೈಸ್ಡ್ ಆಗಿ ಯೋಚನೆ ಮಾಡಿ ಅಂಡ್ ಅದಕ್ಕೆ ಪಾಸಿಟಿವ್ ವೈಬ್ಸ್ ಕೊಡಿ, ಪಾಸಿಟಿವ್ ಎನರ್ಜಿ ಕೊಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು, ಅದನ್ನ ವಿಜುವಲೈಸ್ ಮಾಡೋ ರೀತಿಯಲ್ಲಿ ಒಂದು ಪಾಸಿಟಿವ್ ಥಾಟ್ಸ್ ಅನ್ನ ನಿಮ್ಮ ಮೈಂಡ್ಗೆ ಕೊಡಬಹುದು. ಸೊ ನಿನ್ನಿಂದ ಆಗುತ್ತೆ, ನಿನ್ನಿಂದ ಆಗುತ್ತೆ, ನಿನ್ನಿಂದ ಆಗುತ್ತೆ, ಈ ರೀತಿ ನೀವು ಅದಕ್ಕೆ ರಿಪೀಟೆಡ್ಲಿ ನೀವು ಹೇಳಿದಾಗ ಸೊ ಅದೇನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ನಿಮ್ಮ ಒಳಗಿನ ಮನಸ್ಸು ನಿಮಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಆಗುತ್ತೆ, ನಿಮ್ಮಿಂದ ಆಗುತ್ತೆ ಅನ್ನೋದನ್ನ ಅದು ಬಿಲೀವ್ ಮಾಡುತ್ತೆ. ಸೊ ಆ ರೀತಿಯಾದ ಒಂದು ವಿಜುವಲೈಸೇಷನ್ ಅನ್ನೋದನ್ನ ನೀವು ಕೊಡಬೇಕಾಗುತ್ತೆ. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಇಂಟೆಲಿಜೆಂಟ್ ಗೋಲ್ ಸೆಟ್ಟಿಂಗ್. ಸೊ ಇಲ್ಲಿ ಎಲ್ಲರ ತರ ಗೋಲ್ಸ್ ಇದೆ, ಏನೇನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಕಾರ್ ತಗೋಬೇಕು, ಬೈಕ್ ತಗೋಬೇಕು, ಅದು ಇದು ಅಂತ ಸುಮಾರು ಗೋಲ್ಸ್ ಇರುತ್ತೆ. ಬಟ್ ಅದು ಇಂಟೆಲಿಜೆಂಟ್ ಆಗಿರ್ಬೇಕು. ನಿಮ್ಮ ಹತ್ರ ಪ್ರಾಪರ್ ಆದ ಸಿಸ್ಟಮ್ ಮೆಥಡ್ಸ್ ಇರಬೇಕು. ಸೊ ಅದನ್ನ ಯಾವ ರೀತಿ ಮಾಡಬಹುದು ಅಂತ ಮೋಸ್ಟ್ ಆಫ್ ದ ಪೀಪಲ್ಗೆ ನೆಟ್ವರ್ಕಿಂಗ್ ಅಲ್ಲಿ ಗೊತ್ತಿದೆ. ಗೋಲ್ಸ್ ಅಂಡ್ ಸ್ಮಾರ್ಟ್ ಗೋಲ್ಸ್ ಏನು ಅಂತ. ಅಂದ್ರೆ ಸ್ಮಾರ್ಟ್ ಗೋಲ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ A to Z ಕ್ಯಾಲ್ಕುಲೇಷನ್ ಇರಬೇಕು. ಸೊ ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಸ್ಮಾರ್ಟ್ ಗೋಲ್ಸ್ ಏನು ಅಂತ ಕಳಿಸ್ಕೊಡ್ತೀನಿ. ಸೊ ಇದು ಇಂಟೆಲಿಜೆಂಟ್ ಅನ್ನೋದನ್ನ ನಾವ್ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಗೋಲ್ ಸೆಟ್ಟಿಂಗ್ ನಾನು ಹೇಳ್ತೀನಿ. ಒಂದು ವರ್ಷದಲ್ಲಿ ನೀವು 12 ಲಕ್ಷ ನೀವು ಸಂಪಾದನೆ ಮಾಡಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಪರ್ ಮಂತ್ಗೆ ಎಷ್ಟಾಯ್ತು, 1 lakh rupees. ಸೊ ಆ 1 lakh rupees ಪರ್ ಮಂತ್ ಟಾರ್ಗೆಟ್ ಏನಿರುತ್ತೆ ಅದನ್ನ ನೀವು ವೀಕ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ವೀಕ್ಗೆ 1 lakh rupees ಪರ್ ಮಂತ್ ಬೇಕು ಅಂದ್ರೆ ವೀಕ್ಗೆ ಎಷ್ಟು ಬೇಕಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 25,000. ಸೊ 25,000 ನನಗೆ ವೀಕ್ಗೆ ಬೇಕಾಗುತ್ತೆ ಅನ್ನೋದಾದ್ರೆ ಡೈಲಿಗೆ ಎಷ್ಟು ಬೇಕಾಗುತ್ತೆ. ಸೊ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಬ್ರೇಕಪ್ಸ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಡೈಲಿ ಏನ್ ಬೇಕಾಗುತ್ತೆ ಅದಕ್ಕೆ ನೀವು ಡೇ ಅಂದ್ರೆ ಡೈಲಿ ಏನ್ ಮಾಡಿದೀರಾ ಅದನ್ನ ನೀವು ಅವರಲ್ಲೂ ಕೂಡ ಮಾಡ್ಕೊಂಡ್ರೆ ಅಂದ್ರೆ ಇಟ್ ಈಸ್ ವೆರಿ ವೆರಿ ಗುಡ್. ಬಿಕಾಸ್ ನೀವು ಏನ್ ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿರ್ತೀರಾ ಇಟ್ ಶುಡ್ ಬಿ ಕನೆಕ್ಟಬಲ್, ಅಚೀವಬಲ್ ಆಗಿರ್ಬೇಕದು. ಸೊ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದನ್ನ ಮಂತ್ ಇಂದ ವೀಕ್ಗೆ, ವೀಕ್ ಇಂದ ಡೇಗೆ ಅನ್ನೋ ರೀತಿಯಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡಿದ್ರಿ ಅಂದ್ರೆ ನಿಮ್ಮ ಗೋಲ್ ಸೆಟ್ಟಿಂಗ್ ಏನಿರುತ್ತೆ ಸಿಸ್ಟಮ್ಯಾಟಿಕ್ಲಿ ಪಾಸಿಬಲ್ ಅನ್ನೋ ರೀತಿಯಲ್ಲಿ ಆಗುತ್ತೆ. ಸೊ ನಿಮ್ಮ ಗೋಲ್ಸ್ ಸಿಂಪಲ್ ಆಗಿ ಈ ರೀತಿ ಮಾಡಿ. ಇಯರ್ಲಿ ಗೋಲ್ಸ್ ಅಂತ ಮಾಡಿ, ಆಮೇಲೆ ಮಂತ್ಲಿ ಗೋಲ್ಸ್ ಮಾಡಿ, ಆಮೇಲೆ ವೀಕ್ಲಿ ಗೋಲ್ಸ್ ಮಾಡಿ ಅಂಡ್ ಡೇ ಗೋಲ್ಸ್ ಆಗಿ ನೀವು ಈ ಗೋಲ್ಸ್ ಅನ್ನ ಬ್ರೇಕಪ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ನಿಮ್ಮ ಅಚೀವ್ಮೆಂಟ್ ಅನ್ನೋದನ್ನ ಮಾಡಬಹುದು. ಈ ಗೋಲ್ ಸೆಟ್ಟಿಂಗ್ ಆದ್ಮೇಲೆ ನೀವು ಮಾಡಬೇಕಾಗಿರೋದೇನಪ್ಪಾ ಅಂದ್ರೆ ಆಕ್ಷನ್ ಪ್ಲಾನ್. ಸೊ ನೀವು ಡೈಲಿ ಬೇಸಿಸ್ ಅಲ್ಲಿ ಮಿನಿಮಮ್ 3 ಆಕ್ಷನ್ ಪ್ಲಾನ್ ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ದಿವಸಕ್ಕೆ ನೀವು 1,000 rupees ಅಚೀವ್ ಮಾಡಬೇಕು ಅನ್ನೋದಾದ್ರೆ ಈ 1,000 rupees ನೀವು ಡೈಲಿ ಅಚೀವ್ಮೆಂಟ್ ಮಾಡೋದಿಕ್ಕೆ ಮಿನಿಮಮ್ 3 ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಹತ್ರ ಆಕ್ಷನ್ ಪ್ಲಾನ್ ಇರಬೇಕು. ಉದಾಹರಣೆಗೆ ಒಂದು ದಿವಸಕ್ಕೆ ನಾನು ಮಿನಿಮಮ್ 4 ಪ್ಲಾನ್ ಕೊಡ್ತೀನಿ. ಅದು ಜಾಯಿನ್ ಆಗದೆ ಹೋಗ್ಲಿ, ನಾನು 4 ಪ್ಲಾನ್ ಕೊಟ್ರೆ ಅಟ್ಲೀಸ್ಟ್ 2-1 ಆದ್ರೂ ಕ್ಲೋಸಿಂಗ್ ಆಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಆಕ್ಷನ್ ಪ್ಲಾನ್ ಇರಬೇಕು. ಅದನ್ನ ನೀವು ಕಡ್ಡಾಯವಾಗಿ ಮಾಡೇ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಆ 1,000 rupees ಅಚೀವ್ ಮಾಡೋದಕ್ಕೆ ಇದು ಬೇಕೇ ಬೇಕು ಅನ್ನೋ ಅಂತ ಆಕ್ಷನ್ ಪ್ಲಾನ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಅದನ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಇಂಟೆಲಿಜೆಂಟ್ ಗೋಲ್ ಸೆಟ್ಟಿಂಗ್ ಯಾವ ರೀತಿ ಆಗಬೇಕು. ಸೊ ಗೋಲ್ ಸೆಟ್ಟಿಂಗ್ ಬ್ರೇಕಪ್ಸ್ ಮಾಡಿ, ಆಕ್ಷನ್ ಪ್ಲಾನ್ ಮಾಡಿ, ಅದನ್ನ ಇಂಪ್ಲಿಮೆಂಟ್ ಮಾಡಿ, ಅದನ್ನ ರಿಪೀಟೆಡ್ ಆಗಿ ಮಾಡಬೇಕು ನೀವು. ಸೊ 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ಮಾರ್ಟ್ ರಿವ್ಯೂ ಸಿಸ್ಟಮ್ ಆನ್ ವೀಕ್ಲಿ ಬೇಸಿಸ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಸೊ ನೀವೇನ್ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ, 3 ಆಕ್ಷನ್ ಪ್ಲಾನ್ಸ್ ಏನ್ ಮಾಡಿದೀರಾ ಅದನ್ನ ವೀಕ್ಲಿ ಒನ್ಸ್ ನೀವು ರಿವ್ಯೂ ಮಾಡಬೇಕಾಗುತ್ತೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಎಲ್ಲಿ ಕಡಿಮೆ ಮಾಡಿದೀರಾ ಅಥವಾ ಎಲ್ಲಿ ಜಾಸ್ತಿ ಮಾಡಿದೀರಾ ಅಥವಾ ಎಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡಬೇಕು, ಎಲ್ಲಿ ಪರ್ಫಾರ್ಮೆನ್ಸ್ ಹೆಚ್ಚಾಗಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅದನ್ನ ನೀವೇನ್ ಪ್ಲಾನ್ ಮಾಡ್ತೀರಾ ಅದನ್ನ ಇಂಪ್ರೂವೈಸೇಷನ್ ಮಾಡ್ತಾ ಬನ್ನಿ. ಸೊ ಆಟೋಮೆಟಿಕ್ಲಿ ಏನಾಗುತ್ತೆ ಮಂತ್ ಆನ್ ಮಂತ್ ನಿಮ್ಮ ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫಸ್ಟ್ ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬಹುದು ಬಿಕಾಸ್ ಹೊಸದಾಗಿ ಟ್ರೈ ಮಾಡೋದ್ರಿಂದ ಅಂಡ್ ಹೋಗ್ತಾ 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 ನಿಮಗೆ ಗೊತ್ತಿದೆ ಡುಪ್ಲಿಕೇಶನ್ ಆಗುತ್ತೆ, ಇಂಪ್ರೂವೈಸೇಷನ್ ಆಗುತ್ತೆ. ಬಿಕಾಸ್ ಅಷ್ಟೇ ನಿಮಗೆ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದು ಗ್ರೋ ಆಗ್ತಾ ಇರುತ್ತೆ. ಸೊ ಈ 5 ಪಾಯಿಂಟ್ ಅನ್ನ ನೀವೇನಾದ್ರೂ ಫಾಲೋ ಮಾಡಿದ್ರಿ ಅಂದ್ರೆ ಈ 2020 ಹೊಸ ವರ್ಷ ಏನಿರುತ್ತೆ ಅದು ತುಂಬಾ 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 ಬೆಟರ್ ಆಗಿರುತ್ತೆ. ಸೊ ಎಲ್ಲಾ ರೀತಿಯಲ್ಲಿ 1ನೇ ತಾರೀಕು ಪ್ಲಾನ್ ಮಾಡ್ತೀನಿ, 10ನೇ ತಾರೀಕು ಪ್ಲಾನ್ ಮಾಡ್ತೀನಿ, 15ನೇ ತಾರೀಕು ಪ್ಲಾನ್ ಮಾಡ್ತೀನಿ ಅಂತ ಡಿಲೇ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟ್ ನೌ. ಈ 2020 ನಿಮ್ಮ ಲೈಫ್ ನ ಒಂದು ಬೆಸ್ಟ್ ಇಯರ್ ಆಗಲಿ ಅಂತ ಹೇಳ್ತಾ
ವಿಶ್ ಯು ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಮ್ಮನ್ನ ಮೀಟ್ ಮಾಡಕ್ ಬರ್ತೀನಿ. ತಪ್ಪದೆ ನೆಕ್ಸ್ಟ್ ಯಾವ ರೀತಿಯಾದ ವಿಡಿಯೋಗಳನ್ನು ನಿಮಗೋಸ್ಕರ ಮಾಡಬೇಕು, ನಿಮಗೆ ಇರುವಂತ ಪ್ರಾಬ್ಲಮ್ ಏನೋ ಅದನ್ನ ನೀವು ಕಮೆಂಟ್ ಅಲ್ಲಿ ಮಾಡಿ, ಅದಕ್ಕೆ ಕುರಿತಾದಂತೆ ನಾನು ವಿಡಿಯೋಸ್ ಅನ್ನ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಹೇಳ್ಕೊಂಡು ಗುಡ್ ಬೈ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್.